Hey, what is up, fam? Welcome back to my new vlog and welcome back to my channel. ಕೂಡ ಎಷ್ಟೊಂದು ಡೇಸ್ ಆದ್ಮೇಲೆ ಎಷ್ಟೊಂದು ಮಂತ್ಸ್ ಆದ್ಮೇಲೆ ನಾನು ಇವತ್ತು ಬ್ಲಾಗ್ ನ ಮಾಡ್ತಿದ್ದೀನಿ. ರೀಸನ್ ಏನು ಅಂದ್ರೆ ಯಾಕೆ ಬ್ಲಾಗ್ ಮಾಡ್ತಿರ್ಲಿಲ್ಲ ಅಥವಾ ಏನು ಕಂಟೆಂಟ್ ಸಮಥಿಂಗ್ ಏನೋ ಆಗ್ತಿರ್ಲಿಲ್ಲ ಅಂದ್ರೆ ಡಿವೈಸ್ ಪ್ರಾಬ್ಲಮ್ ಇತ್ತು. ಹಂಗಾಗಿ ಡಿವೈಸ್ ಎಲ್ಲ ಸರಿ ಆದ್ಮೇಲೆ ಹಾಕೋಣ ಎಲ್ಲ ಕಂಟೆಂಟ್ಸ್ ಮಾಡೋಣ ಅಂತಿದ್ದೆ. ನನ್ ಕೈಲಾದಷ್ಟು ಕಂಟೆಂಟ್ಸ್ ಕೊಡ್ತೀನಿ ಇನ್ನ. ಇವತ್ತಿನ ಬ್ಲಾಗ್ ಸ್ಪೆಷಾಲಿಟಿ ಏನು ಅಂದ್ರೆ ನಮ್ ಕಂಟೆಂಟ್ ಕ್ರಿಯೇಷನ್ ಅಂದ್ರೆ ಸಮಥಿಂಗ್ ನಾವು ರೀಲ್ಸ್ ಆಗ್ಲಿ ಅಥವಾ ಯಾವ್ದಾದ್ರು ಬ್ಲಾಗ್ ಆಗ್ಲಿ ಈ ಕಂಟೆಂಟ್ ಬ್ಲಾಗ್ ಆಗ್ಲಿ ಹೆಂಗ್ ಮಾಡ್ತೀವಿ, ಬಿಹೈಂಡ್ ದಿ ಸೀನ್ಸ್ ಎಷ್ಟು ಫನ್ ಮಾಡ್ತೀವಿ, ಮತ್ತೆ ಹೆಂಗೆಲ್ಲ ನಮ್ಮ ಕ್ರಿಯೇಷನ್ ಇರುತ್ತೆ ಅಂತ ಇವತ್ತಿನ ಬ್ಲಾಗ್ ಆಗಿರುತ್ತೆ. ನಾನು ಈ ಸ್ಪೋರ್ಟ್ಸ್ ಮತ್ತೆ ಗೇಮಿಂಗ್ ಕೂಡ ಹೆಂಗೆ ಇರುತ್ತೆ ನನ್ನ ಲೈಫ್ ಅಂತ ಎಲ್ಲ ತೋರಿಸ್ತೀನಿ ಇವತ್ತು. ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಇವತ್ತು 5:30 ಅನ್ಕೋತೀನಿ, 5:36 ಹೀಗೆ ಎದ್ದಿ. ಈಗ ನಾನು ಬೇಗ ಮಾರ್ನಿಂಗ್ ಬೇಗ ಎದ್ದಿರೋದ್ರಿಂದ ಶೂಟ್ ಡೇ ಆಗಿರೋದ್ರಿಂದ ಸೊ ಎದ್ದಿ ರನ್ನಿಂಗ್ ಅಥವಾ ಜಾಗಿಂಗ್ ಸಮಥಿಂಗ್ ಹೋಗೋಣ. ಫ್ರೆಶ್ ಅಪ್ ಆಗ್ಬೇಕು. ಅದಕ್ಕೆ ಫ್ರೆಶ್ ಅಪ್ ಆದ್ಮೇಲೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ, ಆಯ್ತು ಗಾಯ್ಸ್. ಹಂಗೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮೇಲೆ ಬಂದೆ. ಈಗ ಆಚೆ ಹೋಗಬೇಕು. ಹಂಗೆ ಸುಮ್ಮನೆ ಮೇಲೆ ಬಂದೆ, ಹೆಂಗಿದೆ ವೆದರ್ ಏನು ಅಂತ ಹಂಗೆ ನೋಡೋಣ ಅಂತ. ಆದರೂ ಈ ಥರ ತಣ್ಣ ಗಾಳಿ ಬರ್ಬೇಕಾದ್ರೆ ಮಾರ್ನಿಂಗ್ ಅದ್ರ ಮಸ್ತಾಗಿರುತ್ತೆ. ಈ ಥರ ವೆದರ್ ಅಂದರೆ ಭಾಳ ಇಷ್ಟ ನನಗೆ. ನೋಡಿ ಹೆಂಗಿದೆ ನಮ್ಮ ಮನೆ ಮೇಲೆಯಿಂದ ಹಿಂಗೆ ಕಾಣಿಸುತ್ತೆ. ಸೊ ಈಗ ಬನ್ನಿ ರನ್ನಿಂಗ್ ಹೋಗೋಣ. ಗೈಸ್ ಹಂಗೆ ಫ್ರೆಶ್ ಅಪ್ ಎಲ್ಲ ಆಗಿ ವಾಕಿಂಗ್ ಮಾಡ್ಕೊಂಡು ನಮ್ಮೂರ್ ಫ್ಲೈಓವರ್ ಮೇಲೆ ಹಂಗೆ ಬಂದೆ. ನೋಡಿ ಅದು ಬಂದ್ಬಿಟ್ಟು ಹೇಮಾವತಿ ಗ್ರೌಂಡ್ ಅಂತ. ಅಲ್ಲಿ ಒಳಗಡೆ ಇರೋದು ಇಂಡೋರ್ ಸ್ಟೇಡಿಯಂ, ಅದು ಶೆಡ್ ತರ ಇದೆಯಲ್ಲ, ಇದು ಓಪನ್ ಗ್ರೌಂಡ್ ಹೇಮಾವತಿ ಸ್ಟೇಡಿಯಂ. ಹಂಗೆ ವಾಕಿಂಗ್ ಮಾಡ್ಕೊಂಡ್ ಬಂದೆ. ಮಸ್ತ್ ಆಗೈತೆ ಮಾತ್ರ ವೆದರ್ ಮಾತ್ರ. ನೋಡಿ ನೀನು, ವೆದರ್ ಮಾತ್ರ ಮಸ್ತ್ ಆಗೈತೆ. ಮಳೆ ಬೀಳ್ತಾ ಐತೆ ಇನ್ನ. ಬನ್ನಿ ಹಂಗೆ ಮುಂದೆ ವಾಕಿಂಗ್ ಮಾಡ್ಕೊಂಡು ಹೋಗೋಣ. ಹಂಗೆ ಇನ್ನ ಸ್ವಲ್ಪ ದೂರ ಹಂಗೆ ವಾಕ್ ಮಾಡ್ಕೊಂಡ್ ಬಂದೆ. ಮತ್ತೆ ಈಗ ಈ ಕಡೆಯಿಂದ ಮನೆಗೆ ಹೋಗೋದೆ. ಹಂಗೆ ಸುಮ್ನೆ ಫುಲ್ ವೆದರ್ ಚಿಲ್ ಆಗಿತ್ತಲ್ಲ, ಸೊ ವಾಕ್ ಮಾಡ್ಕೊಂಡು ಬಂದು ಎಲ್ಲ ನೋಡಿ. ಸೊ ಹಂಗೆ ನೋಡ್ಕೊಂಡ್ವಿ. ತುಂಬಾ ದಿನ ಆಯ್ತು ಈ ಕಡೆ ಬಂದಿರ್ಲಿಲ್ಲ. ಸೊ ಈಗ ವಾಪಸ್ ಮನೆಗೆ ಹೋಗೋಣ. ಮನೆಗೆ ಹೋಗಿ ಇನ್ನ ಶೂಟಿಗೆ ರೆಡಿ ಆಗ್ಬೇಕು. ಬನ್ನಿ ಈಗ ಮನೆಗೆ ಹೋಗೋಣ. ಮನೆಗೆ ಹೋಗಾದ್ಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ, ಆಯ್ತಾ ಗೈಸ್? ಈಗ ಫುಲ್ ರೆಡಿ ಆಗಿ ಹೋಗ್ತಿದೀವಿ. ಲೇಟ್ ಆಗಿ ಬಂದ್ಬಿಟ್ಟು ಅವನೇ ಮಾತು ನಮ್ದ್ರಲ್ಲೆಲ್ಲ ಬೀಗಲ್ ಹಾಕಲ್ಲ, ಡೈರೆಕ್ಟ್ ಆಗಿ ಬರುತ್ತೆ. ಗೈಸ್ ನಾನು ಹೇಳಿದ್ದು 10 ಗಂಟೆಗೆ ರೆಡಿ ಆಗು ಅಂತ. ಅವನು ಈಗ 11:50 ಬಂದವನೆ. ರೆಡಿ ಆಗಿ ಜಿಮ್ಗೆ ಹೋಗಿ ಬಂದಿ. ಏನ್ ಮಾಡೋದು? ಬನ್ನಿ ಈಗ ಹೋಗೋಣ. ತಿಂಡಿನೂ ತಿಂದಂಗೆ ಕರ್ಕೊಂಡು ಹೋಯ್ತವನಪ್ಪ. ಎಸ್ ಬನ್ನಿ ಈಗ ಶೂಟ್ ಜಾಗಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ ವಾಪಸ್. ಟೇಸ್ಟ್ ರಿವ್ಯೂ ಅವನಿಗೆ ಕೊಡೋದು, ಯಾರಿಗೆ? ರಿಷಿಗೆ. ಅವನು ಫೋನ್ ಬೀಳಿಸ್ದಂಗೆ ಆಡ್ತಾವನಪ್ಪ. ಗೈಸ್ ಈಗ ನೋಡಿ, ಒಂದು ರೀಲ್ ಶೂಟ್ ಮುಗ್ದೇ ಹೋಯ್ತು, ನೋಡ್ಕೊಳ್ಳಿ. ಇಲ್ಲೇ ಇದ್ದಿದ್ದು ಫಸ್ಟ್ ರೀಲ್ ಶೂಟು ಮುಗೀತು. ಈಗ ಸೆಕೆಂಡ್ ರೀಲ್ ಶೂಟ್ಗೆ ಹೋಗೋಣ. ಬನ್ನಿ ನೋಡಿ ನಮ್ಮ ಆರ್ಟಿಸ್ಟ್ ಎಷ್ಟು ಅವನಿಂದಾನೆ ಅಪ್ಪ ಇವತ್ತು ಲೇಟ್ ಆಗಿದೆ. 12 ಗಂಟೆಗೆ ಬಂದವನೆ. ಏನ್ ಮಾಡೋಣ? ಕಮೆಂಟಲ್ಲಿ ಒಳ್ಳೆ ಕಮೆಂಟ್ ಹಾಕಿ. ಕಾಮೆಂಟಲ್ಲಿ ಬೈರಿ ಗೈಸ್ ನನಗೆ ಒಳ್ಳೆ ರೀತಿಲಿ. ಇಲ್ಲ, ಕೆಟ್ಟದಾಗೆ ಬೈರಿ. ಬನ್ನಿ ಈಗ ಸೆಕೆಂಡ್ ರೀಲ್ ಶೂಟ್ ಮಾಡಕ್ ಹೋಗೋಣ. ಲೆಟ್ಸ್ ಗೋ. ಮಗ, ನನಗೇನಾದ್ರೂ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಎಲ್ಲರ ಹತ್ರ ಇಲ್ಲಿ ಈಗ ಬ್ರೇಕ್ ತಗೊಂಡಿದ್ದೀವಿ, ಅಂಗಡಿಗೆ ಬಂದು ಕುತ್ಕೊಂಡಿದ್ದೀವಿ. ನೋಡಿ ಬಾಂತನ ಅವನು ಹೆಂಗಿದ್ದವಾಗ ಅಂತ ಅವನೇ ನೋಡ್ಕೊತಾನೆ. ತೋರ್ಸ ನೋಡಿ ಹಿಂಗಿದ್ದೆ ಅಂತ ಲವರ್ ಬಾಯ್ 2 ಹುಡುಗಿನ ಮೇಂಟೈನ್ ಮಾಡ್ತಾನೆ. ಈ ತರ ಇದ್ದೆ. ಈಗ ಟೊಮೊಟೊ ಹಣ್ಣದ ಅಲ್ಲ, ಕರ್ಗಾಗಿದ್ದೀನಿ. ಕರಿಯ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕರಿಯ ಅದೇ ಈಗ ರೀಲ್ ಆಲ್ಮೋಸ್ಟ್ ಅದೆಲ್ಲ ಮುಗೀತು ಶೂಟ್. ಈಗ ಮನೇಲಿ ಒಂದು ರೀಲ್ ಶೂಟ್ ಇದೆ. ಅದು ಬಿಟ್ಟರೆ
ಮನೇಲಿ ಒಂದು ಕಂಟೆಂಟ್ ಮಾಡ್ಬೇಕಂತ ಅದೊಂದು ಕಂಟೆಂಟ್ ಇದೆ. ಬನ್ನಿ ಈಗ ಕಂಟೆಂಟ್ಗೋಸ್ಕರ ಐಟಮ್ಸ್ ತೊಗೋಬೇಕಂತ ತೊಗೊಳಕ್ಕೆ ಹೋಗೋದು. ಮಳೆಗೂ ನಮಗೂ ದುಶ್ಮನಿ ಅನಿಸುತ್ತೆ. ನಾವು ಆಚೆ ಬಂದಾಗಲೇ ಮಳೆ ಶುರು ಆಗುತ್ತಪ್ಪ ನೋಡಿ. ಆಚೆ ಬಂದಾಗಲೇ ಮಳೆ ಶುರುವಾಗೋದು. ಹೋಗು ಸಾಕಾಗ್ಬಿಟ್ಟೈತೆ. ಆಗಲೇ ಆಚೆ ಹೋಗಿದ್ದೇವೆ, ಆಗಲೂ ಹಿಂಗೆ ಮಳೆ ಬಂತು. ಮಳೆ ಬರ್ತಿರೋದು ಕಾಣಿಸ್ತಿಲ್ಲ ಅನ್ಸುತ್ತೆ, ಬಟ್ ಮಳೆ ಬರ್ತೈತೆ. ಬಟ್ಟೆ ತೋರಿಸ್ತೀನಿ, ನನ್ನ ಬಟ್ಟೆ ತೋರಿಸ್ತೀನಿ. ಇಲ್ಲಿ ನೋಡಿ ಮಳೆ. ಬನ್ನಿ ಈಗ ಮನೆಗೆ ಹೋಗೋಣ. ಎಲ್ಲ ಐಟಮ್ಸ್ ತೊಗೊಂಡಾಯ್ತು. ಆಲ್ಮೋಸ್ಟ್ ಎಲ್ಲ ಮನೇಲೇ ಐತೆ ಅವ್ನ ವ್ಲಾಗಿಗೆ ಬೇಕಾದಂಥದ್ದು. ಈಗ ಬನ್ನಿ ಮನೆಗೆ ಹೋಗೋಣ ಬೇಗ. ನಡಿಯೋ ಬೇಗ, ಹೆವಿ ಬರ್ತೈತೆ ಜೋರಾಗಿ. ಇಲ್ಲ ಎಲ್ಲ ಮನೇಲೇ ಐತೆ, ಎಲ್ಲ ಐತೆ. ಅಕ್ಕ ಹೋಗ್ಬಿಟ್ಟೀಗ ಸರಿಯಾಗಿ ಮಾಡ್ಕೊಂಡು ತಿಂದು ನನಗೊಳ್ಳೋದ. ಬನ್ನಿಗ ಸಿಗೋಗದ, ಮನೆಗೆ ಹೋಗೋದ. ಗಾಯ್ಸ್ ಮನೆಗೆ ಬಂದ್ವಿ. ಅವನು ಮಾತು ಬೈಕ್ ನಿಲ್ಸಿ ಬರ್ತೀನಿ ಮನೆಗೆ ಹೋಗಿ ಅಂತ ಹೋದ. ನೋಡಿದ್ರೆ ಫುಲ್ಲು ಮಳೆ ಜೋರಾಗ್ಬಿಟ್ಟೈತೆ. ನಾವು ಬರ್ಬೇಕಾದ್ರೆ ಬರ್ತಿತ್ತು, ನಾನು ನೆಂದೋಗ್ಬಿಟ್ಟೆ ತುಂಬ. ನೋಡಿ ಫುಲ್ ಜೋರು ಮಳೆ ಅಂದ್ಕೊಳ್ಳಿ ಆ ಕಡೆ ಎಲ್ಲ. ನಾನೀಗ ಮತ್ತಿನ್ನು ಮೇಲೆ ಹೋದ್ರೆ ತೋರ್ಸೋಕ್ಕೆ ನಾನು ನೆಂದೋಗ್ಬಿಡ್ತೀನಿ ಫುಲ್ಲು. ಮಳೆ ಬರ್ತಿದೆ, ಆದರೂ ವೆದರ್ ಸಖತ್ತಾಗೈತೆ. ಈಗ ಏನೇನು ವ್ಲಾಗ್ ಅಂತ ಏನೇನು ಕಂಟೆಂಟ್ ಮಾಡಬೇಕಂತ ಡಿಸೈಡ್ ಮಾಡಬೇಕು. ಡಿಸೈಡ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಅಲ್ಲಿ ತನಕ ವೇಟ್ ಮಾಡ್ತಾರೆ. ಯಸ್ ಕ್ಯಾ ಬೋಲ್ನಾ ಚಾಹಿಯೆ? ನೋಡಿ ಮಾಡೋಕ್ಕೆ ಎಗ್ ರೈಸ್ ಮಾಡೋಕ್ಕೆ ಯಾರು ಇವನು ವ್ಲಾಗಿಗೆ ಇವನು ಕಟ್ ಮಾಡಬೇಕು, ನಾನು ಕಟ್ ಮಾಡ್ತೀನಿ. ಮಾಡೋದು ನಾನಲ್ಲ, ಕಟ್ ಮಾಡೋದು. ಕಟ್ ಮಾಡೋಕ್ಕೆ ಬರಲ್ಲ ಅಂದ್ರೆ ಮಾಡಿಸ್ತಿರೋದು. ಏನು ಮಾಡೋಣ ತಗೋ. ಕಟ್ ಮಾಡಲಿ. ಈಕ್ವಲಿ ಶೇರ್ ಗಾಯ್ಸ್. ನನಗೆ ಮೊದಲೇ ಕಣ್ಣು ಉರಿ ಆಗಲ್ಲ, ಅದ್ರಲ್ಲಿ ಬೇರೆ ಇದು ನೋಡೋಣ ಅಳ್ತಾನ. ಅಳ್ತೀನಿ ನಾನು. ಅಲ್ಲೆಡವ್ನು ಆಗ್ಬಿಟ್ಲು ಅಂತ. ಇದು ಯಾರು ವ್ಲಾಗ್ ಮಾಡ್ತಿದ್ಯಾ? ನಿಂದೆ ಕಣ ಇದು. ನೀನು ವ್ಲಾಗು ಅನ್ಕೊಂಡು ಏನೇನೋ ಅನ್ನ. ನಾನು ಹೇಳಿದ್ನ ನಿಂದು ಕಟ್ ಮಾಡಕ್ಕೆ ನಿಂದು ಅಂತ. ಗಾಯ್ಸ್ ಇದ್ರಲ್ಲಿ ಮೊದಲೇ ನನಗೆ ಕ್ಲೀನಾಗಿ ಬರಲ್ಲ. ಹಾಕವಳು ಇದಕ್ಕೆ ಚೈನ್ಗೆ ಮೈಕ. ಗಾಯ್ಸ್ ಇಲ್ಲಿ ಈರುಳ್ಳಿ ಸಿಪ್ಪೆನ ನೀಟಾಗಿ ಬಿಡ್ಸಕ್ಕೆ ಗೊತ್ತಿಲ್ಲ ನನಗೆ. ಕಣ್ಣೇ ಉರಿತೈತಪ್ಪ. ಇನ್ನು ಉರಿಯುತ್ತೆ ನಮ್ಮ ಮನುಷ್ಯ. ಇಲ್ಲ ಸಿಪ್ಪಾರು ಬಿಡಿಸ್ಕೊಡೋ. ನಂದು ಏನಿಲ್ಲ, ಮಾಡೋದು ಅಷ್ಟೇ ಒಂದು ಕೆಲಸ. ಈ ತಡಿಯೋ. ನೋಡಿ ಅವ್ನು ಹೇಳೋಂಗೆ ಸಿಪ್ಪೆನೂ ಬಿಡಿಸ್ಕೊಟ್ಟಿದ್ದೀನಿ. ಇನ್ನೇನು ಮಾಡ್ಕೊಳ್ಳಿ. ಏನು ಮಾಡ್ಕೊಡ್ಲಿ, ಕಣ್ಣು ಹುರಿತಾ ಇದೆ. ಅಳು ಬತ್ತೈತೆ. ಹೂಯ್ ರಕ್ತ. ಇಟ್ಟ ನಾಮದ ಕರೆ ಅದಕ್ಕೆ ಹೇಳೋದು. ಆಯ್ತಿಲ್ಲ ಗಾಯ್ಸ್. ಎಲ್ಲೋ ಏನು ಈರುಳ್ಳಿ. ಇವ್ ನೋಡಿ ಇಲ್ಲಿ ಸ್ಟ್ಯಾಂಡ್ ಮಾಡ್ಕೊಂಡವನೆ. ಅಯ್ಯಪ್ಪ ಈ ಥರ ಗಾಯ್ಸ್ ನೋಡಿ ಕಟ್ ಮಾಡಾಗೈತೆ. ಆಗ್ಲಿಂದ ಏನು ಕೆಲಸನೂ ಮಾಡಿಲ್ಲ ಅವನು. ಒಂದು ಸಿಪ್ಪೆ ಒಂದು ಬಿಡಿಸ್ಕೊಟ್ಟವನೆ. ಅಡಿಗೆ ಮಾಡೋದು ನಮ್ದು. ಆದ್ರೂ ಕಣ್ಣೀರು ಸುರಿಸ್ಕೊಂಡು ಈರುಳ್ಳಿ ಕಟ್ ಮಾಡಿದ್ದೀನಿ. ಎಲ್ಲರೂ ಮಾಡ್ತಾರೆ. ಇಲ್ಲ ನನಗೆ ಹೆವಿ ಅಳುನೇ ಬಂದ್ಬಿಡ್ತು. ಎಲ್ರಿಗೂ ಬರುತ್ತೆ, ಅಳುನೇ ಬಂದ್ಬಿಡ್ತು. ಎಲ್ರಿಗೂ ಬರುತ್ತೆ ಅದು. ಅಕ್ಕ ನಾಳೆ ಹುಡುಗಿ ನೆನಪಾಗ್ಬಿಟ್ಲು ನನಗೆ. ಬಾಯ್ಗ ಮಾಡೋದು. ಈ ಬ್ಲಾಗ್ ಬಂದಾದ್ಮೇಲೆ ಹ್ಞೂ ಅದು ಮಾಡಿರೋ ಬ್ಲಾಗ್ ಬರುತ್ತೆ ಗಾಯ್ಸ್. ಅವ್ನ ಚಾನಲ್ಗೆ ಹೋಗ್ಬಿಟ್ಟೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದು ಬೆಳಗಾದ್ಮೇಲೆ ಹೇಳ್ಬೇಕಾದ್ರೆ ಒಪ್ಕೊಬಿಡ್ತೀನಿ. ಈ ತಾಯಣಗೆ ಏನು ಹೇಳ್ಬೇಡ. ಕಟ್ 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 ನಮ್ದು ಕಟ್ಟೆಲ್ಲ ಎಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ. ಆಯಿತು. ಹಂಗೆ ಹೇರ್ ಕಟ್ ಮಾಡಿಸಿಲ್ಲ, ಟ್ರಿಮ್ ಮಾಡಿಲ್ಲ, ಒಂಥರ ನನಗೆ ಒಂಥರ ಅನಿಸ್ತೈತೆ ಗೈಸ್. ಅಲ್ಲಿ ನನ್ನ ಈರುಳ್ಳಿ ಕಟ್ ಮಾಡಿ ಸ್ಟೈಲ್ ತೋರಿಸ್ತೀನಿ ಬನ್ನಿ. ಎಗ್ ರೈಸಿಗೆ ಹೊಡಿ ಅಂದ್ರೆ ಚಿಕನ್ ಸಾಂಬಾರು ಹೊಡೆದು ಚಿಕನ್ ಫ್ರೈ. ಅವನೇ ಹೇಳಿದ್ದು ಹಂಗೆ ಕಟ್ ಮಾಡು ಅಂತ, ಹಂಗದಕ್ಕೆ ನಾನು ಕಟ್ ಮಾಡಿದೆ.
ಅಷ್ಟೇ, ಈಗ ಬನ್ನಿ ಸ್ಟಾರ್ಟ್ ಮಾಡು. ಲೆಟ್ಸ್ ಫ್ರಿಕಿಂಗ್ ಗೋ. ಗಾಯ್ಸ್ ಮಾಂತು ಈಗ ನನಗೆ ಅಂದರೆ ಅವ್ನ ಕಂಟೆಂಟ್ಗೆ ಹಂಗೆ ಎಗ್ ರೈಸ್ ಮತ್ತೆ ಇನ್ನೊಂದು ಎಗ್ ಐಟಮ್ ಏನೋ ಮಾಡ್ತಿದ್ದಾನೆ ನೋಡಿ. ಚಫ್ ಮಾಂತೇಶ್ ಯಾವ್ದು ಅಂದ್ರೆ ಚಫ್ ಮಾಂತೇಶ್ ಇರ್ಲಿ ತಡ್ರಿ, ಎಲ್ಲ ಮಾಡಾದ್ಮೇಲೆ ಸಿಗ್ತೀನಿ ತಿನ್ಬೇಕಾರೆ. ಬೋಲ್. ಗಾಯ್ಸ್ ಮಾಂತು ನನಗೆ ಎಗ್ ರೈಸು ಮತ್ತು ಏನಿದು ಎಗ್ ತವಾ ಫ್ರೈ. ಎಗ್ ತವಾ ಫ್ರೈ ಮಾಡಿಕೊಟ್ಟವನೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಚೆನ್ನಾಗೈತೆ, ತಿನ್ಬೋದು, ತಿಂದೇ ಇರೋ ಅಂತ ಮಾಡಿಲ್ಲ, ತಿನ್ಬೋದು, ಚೆನ್ನಾಗೈತೆ. ಈ ಎಗ್ ತವಾ ಫ್ರೈಗೂ ಮತ್ತು ಈ ಎಗ್ ರೈಸ್ ಕಾಂಬಿನೇಷನ್ ಚೆನ್ನಾಗೈತೆ, ಕಲ್ಸ್ಕೊಂಡು ತಿನ್ನೋಕ್ಕೆ ಚೆನ್ನಾಗೈತೆ. ಅವು ಇನ್ನೆಲ್ಲ ಮಿಕ್ಕಿದ್ದಿದ್ರು ಡೀಟೇಲ್ಸ್ ಎಲ್ಲ ಅವ್ನ ಬ್ಲಾಗಲ್ಲಿ ಇರುತ್ತೆ, ನೋಡ್ಕೊಳ್ಳಿ, ಅವ್ನ ಕಂಟೆಂಟ್ ಇದು. ಗಾಯ್ಸ್ ಈಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ಒಳ್ಳೆ ನಿದ್ದೆ ಮಾಡಿದೆ. ಮಾತ್ರ BMPS ಸೆಮಿಫೈನಲ್ಸ್ ನೋಡ್ಕೊತ ಹಂಗೆ ಮಲ್ಕೊಬಿಟ್ಟಿದ್ದೆ. ಈಗ ಎದ್ದೆ, ಈಗ ಆಚೆ ಹೋಗ್ಬೇಕು. ಮಾಂತು ಬರ್ತಾನೆ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಈಗೆಲ್ಲ ಆಚೆ ಹೋಗ್ಬೇಕು, ಹೋಗಿ ಸುತ್ತಾಡ್ಕೊಂಡು ಆಚೆ ಏನಾದ್ರು ತಿನ್ಕೊಂಡು ಬರೋಣ. ಬನ್ನಿ, ಈಗ ನಾನು ನಿಮಗೆ ಮತ್ತೆ ಆಚೆ ಹೋದ್ಮೇಲೆ ಸಿಗ್ತೀನಿ, ಆಯ್ತಾ? ಗಾಯ್ಸ್ ಈಗ ಆಚೆ ಬಂದೆ, ವೆಂಕಣ್ಣ ಅಂಗಡಿಗೆ ಬಂದಿದ್ದೀನಿ. ಆಮೇಲೆ ಹಾಯ್ ಹೇಳ. ಗಾಯ್ಸ್ ಈಗ ಹೋಗಬೇಕು ಎಲ್ಲಿಗೆ ಅಂದರೆ ಟೀ ಕುಡಿಯೋಕ್ಕೆ. ಬನ್ನಿ ಗಾಯ್ಸ್, ಈಗ ಟೀ ಕುಡಿಯೋಕ್ಕೆ ಹೋಗಬೇಕು. ಅಲ್ಲಿ ಹೋಗಾದ್ಮೇಲೆ ಸಿಗ್ತೀನಿ, ನಾನು ಮಾಂತು ಮತ್ತು ಮಲ್ಲಿ ಹೋಗ್ತೀವಿ. ಹೋಗಾದ್ಮೇಲೆ ಸಿಗ್ತೀನಿ, ಓಕೆ? BMPS ಮ್ಯಾಚ್ ಇತ್ತು, ಟ್ಯಾಗ್ ನೈಸ್ ಟ್ರೈ ಬಟ್ ಜಲ್ಲಿ ಸಖತ್ತಾಗಡ್ದ ಗಾಯ್ಸ್. ಬನ್ನಿ ಹೋಗುವ, ಮತ್ತೆ ಸಿಗ್ತೀನಿ ಅಂಗಡಿಗೆ ಹೋಗಾದ್ಮೇಲೆ ಸಿಗ್ತೀನಿ. ಏನು ಟೀ ಇಷ್ಟ ಹೇಳ? ಬಿಟ್ಟು ಎದ್ದು ಬಂದವನೆ, ಕುಡ್ದವನಂಗೆ ಆಡ್ತಾವನಪ್ಪ. ಅಲ್ಲಿ ಅಂತೂ ಫುಲ್ ಕಣ್ಣೆಲ್ಲ ಕೆಂಪಾಗವನು ನೋಡಿ ಹೆಂಗೆ. ಈಗ ಬನ್ನಿ ಟೀ ಕುಡಿಯಕ್ಕೆ ಹೋಗೋಣ. ಹಾಗೆ ಅವ್ನು ಟೀನ ಶೂಟ್ ಮಾಡ್ಬೇಕಿತ್ತು. ಮಾಂತು ಒಂದು ಹುಡುಗಿ ಹೋಗ್ತಾ ಅಂತ ಹೆಂಗ್ ನೋಡ್ತಿದಂತ ಫೋನ್ ತೆಗಿಯೋಷ್ಟೊತ್ತಿಗೆ ಏನಾಗ್ಬಿಡ್ತು ಅಂದ್ರೆ ಅವ್ಳು ಹೋಗ್ಬಿಟ್ಟು ಹೋದೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಮಲ್ಲಿ ಇದ್ಯಾಕ ಹಿಂಗೆ ಮಲ್ಲಿ ಹಿಂಗೆ ಸಿಂಗಲ್ ಇದ್ದಾನೆ ಅಂತೆ, ವಿಷ ಹಾಕಿಸ್ಕೊಡ್ತಾನಂತೆ ನಿಂಗೀಗ. ಗಾಯ್ಸ್ ಬಂದ್ವಿ, ಟೀ ಕುಡಿಯೋಣ. ಸಿಗರೇಟ್ ಹೊಡಿದ್ಯಾ? ಏನು ಕುಡಿಯಲ್ಲ? ಎಲ್ಲಿ? ಕಾಲೇಜ್ ಹತ್ರ? ಹೌದಲ್ಲ ಮಲ್ಲಿ? ರೋಡ್ ಸೈಡಲ್ಲಿ ಐ ನಿಜ ಹೇಳ ನೋಡು ಹೆಂಗಾಗೋ ತುಟಿ ಎಲ್ಲ ಗಳೆಲ್ಲ ಸೇರಿ ಓಡಿಸಿದ. ಇರ್ಲಿ ಮಲ್ಲಿ, ಒಪ್ಕೊಂಬಲ್ಲಿ. ಬಿರಿಯಾನಿ ಹೇಳ್ಬೇಕಂತೆ. ಹಾಲು ಕುಡಿತೀಯಾ? ಬಿರಿಯಾನಿ ಇವನಂತೂ ಸೈಕೋ ನನ್ನ ಮಗ ಅಪ್ಪ. ಬನ್ನಿ ಸಿಗ ಟೀ ಬಂದೈತೆ, ಟೀ. ಬರೀ ನೀನೇನು ತಗೊಂಡಿದ್ಯಾ? ನಿಂದು ಕಾಫಿ. ಕಾಫಿ ಡಯಟಲ್ಲಿ ಇದ್ದೀನಿ ಅಂದ್ಬಿಟ್ಟು ಕಾಫಿ ಕುಡಿತಿದ್ದೀರಾ? ನಿಮ್ಮ ಏನೋ ದಿನಕ್ಕೆ ಒಂದು ಟೈಮ್ ಕುಡಿ, ದಿನಕ್ಕೆ ಒಂದು ಟೈಮ್ ಕುಡಿಬೋದಾ? ನಿಮ್ಮ ಹುಡುಗಿನ ತೋರಿಸ್ತಿದ್ದಿ, ಯಾರನ್ನ ತೋರಿಸಿ ಯಾರು ಅಂತ ನೋಡಿ ಗಾಯ್ಸ್. ಅಲ್ಲ ಯಾವುದೋ ಹುಡುಗಿ ಫಾಲೋ ಮಾಡ್ತೀನಿ, ಅದೆಲ್ಲ ಇಲ್ಲ, ಕಟ್ ಮಾಡಿಸ್ತೀನಿ. ರೆಡಿ ಎಲ್ಲಿ ಗಾಯ್ಸ್? ಈಗ ಹಂಗೆ ಸುಮ್ಮನೆ ಒಂದು ಚಿಲ್ ರೈಡಿಗೆ ಬಂದಿದ್ದೇವೆ ನೋಡಿ ಗಾಯ್ಸ್. ಇನ್ನೂ ವೆದರ್ ನೋಡಿ ಅಲ್ಲಿ ಮೇಲೆ ಹೆಂಗೈತೆ, ಮಸ್ತಾಗೈತೆ ಮಾತ್ರ. ಈಗ ಇಲ್ಲಿ ಇವನು ಏನಕ್ಕೂ ನಿಲ್ಲಿಸ್ತಾವನಪ್ಪ, ಯಾಕೆ ಅಂತ ಗೊತ್ತಿಲ್ಲ.
ಇಳಿಯೋ ಫೋಟೋ ತಗೋಬೇಕಂತ ಇವನು ಗೈಸ್ ಹಂಗೆ ಗೈಸ್ ಹಂಗೆ TMPS ಮ್ಯಾಚ್ ನೋಡ್ಕೊಂಡು ಹಂಗೆ ಬಂದಿದ್ದೀವಿ ಟೀ ಎಲ್ಲ ಕುಡ್ದಾಯ್ತು ಹಿಡ್ಕೊಂಬಲ್ಲಿ ಫೋನ್ ಹಿಡ್ಕೊಳ ತೆಗಿಯೋಗು ಫೋಟೋ ಅದ್ರಲ್ಲೇ ಗೈಸ್ ಹಂಗೆ ನೋಡಿ ಅಲ್ಲಿ ಮೇಲೆ ನಿಮಿಷ ಸೀದೆ ಆ ಸ್ಕೈ ಹೆಂಗಿದೆ ಮಸ್ತ್ ಅಂದ್ಕೊಳ್ಳಿ. ಆದರೂ ವೆದರ್ ಮಾತ್ರ ಸಖತ್ತಾಗೈತಪ್ಪ. ಇನ್ನೂ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ಏನಿಲ್ಲ. ಹಂಗಂತ ತಮ್ಮನೇಲಿ ಫೋಟೋನ ತೊಗೊಂಡಿಲ್ಲ ಗೈಸ್. ತಮ್ಮನೇಲಿ ಒಂದು ಫೋಟೋ ತೊಗೋಬೇಕು ತಡೀರಿ, ತೊಗೋತೀನಿ ಮತ್ತೆ ಸಿಗ್ತೀನಿ. ವೆಯ್ಟ್ ಸಿಗ್ತೀನಿ. ಇದು ಫೋಟೋ ತೆಗಿಬೇಕಂದ್ರೆ ನಾನು ಫೋಟೋ ತೆಗೆದ್ಬಿಟ್ಟು ಆಮೇಲೆ ಗೈಸ್. ಈಗ ಈ ಒಂದು ಫೋಟೋ ತೆಕ್ಕೊಟ್ಟು ಎಲ್ಲ ಆಯಿತು. ಈಗ ಅಂಗಡಿಗೆ ಹೋಗಿ ವೆಂಕಣ್ಣ ಅಂಗಡಿಗೆ ಲೈವ್ ಮಾಡ್ಬೇಕಂತ ಇವತ್ತು. ಏನು ಇನ್ಸ್ಟಾ ಲೈವ್ ಹೋಗ್ಬೇಕಂತ. ಇನ್ಸ್ಟಾ ಲೈವ್ ಹೋಗೋದ 7:45 ಲೈವ್ ಆಯ್ತಾ, 7:30 ಲೈವ್ ಹೋಗೋದು. ಅಂಗಡಿಗೆ ಹೋಗ್ತೀವಿ, ಹೋಗೋ ತನಕ ಶಾರ್ಟ್ಸ್ ನೋಡ್ಕೊಳ್ಳಿ. ಲೈವ್ ಮುಗಿಸಿ ಈಗ ಮನೆಗೆ ಹೋಗ್ಬೇಕು ಅಷ್ಟೇ. ಇವತ್ತಿನ ವ್ಲಾಗ್ ಆಗಿರುತ್ತೆ. ಮಂತು ನೋಡಿ ಅಲ್ಲಿ ಫೋಟೋ ತೆಗೆಸ್ಕೊಂಡಿದ್ದು ಫುಲ್ ಎಡಿಟ್ ಎಲ್ಲ ಮಾಡ್ತಾವನಪ್ಪ. ಎಡಿಟ್ ಇವನು ನೋಡಿ, ಇವನು ಹುಡುಗಿ ಜೊತೆ ಇಷ್ಟೋ ತನಕ ಮಾತಾಡ್ಬಿಟ್ಟು ಈಗ ಕುತ್ಕೊಂಡವನೆ. ಅದೇ ಇವತ್ತು ಇಷ್ಟೇ ಶೂಟ್ ಡೇ. ಮತ್ತು ನೆಕ್ಸ್ಟ್ ಕಂಟೆಂಟ್ ಜೊತೆ ಬರೋ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ನೆಕ್ಸ್ಟ್ ವ್ಲಾಗ್ ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.